ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಡಿಜಿಟಿ ಐ ಟಿ ಸೊಲ್ಯೂಷನ್ಸ್. ಲಾಸ್ಟ್ ವಿಡಿಯೋದಲ್ಲಿ HPanel ಮತ್ತು cPanel ಎರಡೂ ಮೆಥಡನ್ನು ಯೂಸ್ ಮಾಡಿಕೊಂಡು ವರ್ಡ್ಪ್ರೆಸ್ ಯಾವ ಥರ ಇನ್ಸ್ಟಾಲೇಷನ್ ಮಾಡಬೇಕು ಅನ್ನೋದು ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ವರ್ಡ್ಪ್ರೆಸ್ ವೆಬ್ಸೈಟ್ ಮಾಡಲಿಕ್ಕೆ ಥೀಮ್ಸ್ ಭಾಳಷ್ಟು ಮುಖ್ಯವಾಗ್ತದೆ. ಸೊ ಆ ಥೀಮ್ಸನ್ನು ಎಲ್ಲಿ ಸರ್ಚ್ ಮಾಡಬೇಕು ಮತ್ತು ಯಾವುದು ಪ್ರೀಮಿಯಮ್ ಇರುತ್ತೆ, ಯಾವುದು ಫ್ರೀ ಇರುತ್ತೆ ಅನ್ನೋದು ಕೂಡ ನಿಮಗೆ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಅದರಲ್ಲಿ ಫ್ರೀಯಾಗಿ ಸಿಗ್ತಕ್ಕಂಥ ಒಂದು ಥೀಮ್ ಸರ್ಚ್ ಮಾಡಬೇಕು ಅಂದರೆ ಗೂಗಲ್ನಲ್ಲಿ ಹೋಗಿಬಿಟ್ಟು ವರ್ಡ್ಪ್ರೆಸ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ wordpress.org ಏನು ವೆಬ್ಸೈಟ್ ಸಿಗುತ್ತೆ. ಈ ಒಂದು ವೆಬ್ಸೈಟು ಅಫಿಷಿಯಲಿ ವರ್ಡ್ಪ್ರೆಸ್ ಕಂಪನಿದಾಗಿದ್ದು ಇದರಲ್ಲಿ ಲೇಟೆಸ್ಟ್ ಮತ್ತು ಓಲ್ಡ್ ಪ್ರತಿಯೊಂದು ಥೀಮ್ಸ್ಗಳು ಫ್ರೀಯಾಗಿ ಸಿಗುತ್ತೆ. ಆದರೆ ಡೆಮೋ ಕಂಟೆಂಟ್ ನಿಮಗೆ ಸಿಗಲ್ಲ. ಸೊ ಅದಕ್ಕೆ ಲಿಮಿಟೇಷನ್ಸ್ ಇದೆ. ಸೊ ಅದೇ ರೀತಿ ಪೇಡ್ ಥೀಮ್ ನೋಡಬೇಕು ಅಂದರೆ ನೀವು ಗೂಗಲ್ನಲ್ಲಿ ಹೋಗಿಬಿಟ್ಟು ಥೀಮ್ಫಾರೆಸ್ಟ್ ಅಂತ ಸರ್ಚ್ ಮಾಡಿದರೆ ನಿಮಗೆ ಫಸ್ಟ್ ವೆಬ್ಸೈಟ್ ಕಾಣಿಸ್ತಾ ಇದೆ ನೋಡಿ, themeforest.net ಅಂತ. ಈ ವೆಬ್ಸೈಟಲ್ಲಿ ಕಂಪ್ಲೀಟ್ಲಿ ಪ್ರೀಮಿಯಂ ಥೀಮ್ಸನ್ನು ನಿಮಗೆ ಅವೈಲೇಬಲ್ ಸಿಗುತ್ತೆ. ವರ್ಡ್ಪ್ರೆಸ್ಗೆ ಬೇಕಾಗ್ತಕ್ಕಂಥ ಮ್ಯಾಕ್ಸಿಮಮ್ ಥೀಮ್ಸ್ ಇದರಲ್ಲಿ ಇರುತ್ತೆ. ಮತ್ತು ಯಾವುದೇ ಬಿಸ್ನೆಸ್ ಕೆಟಗರಿ ಸರ್ಚ್ ಮಾಡಿದ್ರೂ ನಿಮಗೆ ಇಲ್ಲಿ ಒಂದು ಥೀಮ್ಸನ್ನು ಸಿಗುತ್ತೆ. ನಾ ಪ್ರೆಸೆಂಟ್ಲಿ ಎಜುಕೇಷನ್ ವರ್ಡ್ಪ್ರೆಸ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಎಜುಕೇಷನ್ ರಿಲೇಟೆಡ್ ಬಹಳಷ್ಟು ಥೀಮ್ಸ್ಗಳು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನೀವು ಅದರ ಪಕ್ಕದಲ್ಲಿ ಪ್ರೈಸ್ ಕೂಡ ಇರುತ್ತೆ. ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಥೀಮ್ಸನ್ನು ನೀವು ಸೆಲೆಕ್ಟ್ ಮಾಡಿಬಿಟ್ಟು ಅದರ ಒಂದು ಪ್ರಿವ್ಯೂವನ್ನು ನೋಡ್ಬೋದು. ಆ ಪ್ರಿವ್ಯೂ ನೋಡಬೇಕಂದ್ರೆ ಇಲ್ಲಿ ಲೈವ್ ಪ್ರಿವ್ಯೂ ಅಂತ ಆಪ್ಷನ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿ ನೀವು ನೋಡಿದರೆ ಲೈವ್ ವೆಬ್ಸೈಟ್ ಯಾವ ಥರ ಕಾಣಿಸುತ್ತೆ, ನಿಮ್ಮ ವೆಬ್ಸೈಟ್ ಡಿಸೈನ್ ಆದಮೇಲೆ ಯಾವ ಥರ ಒಂದು ಡೆಮೋ ನಿಮಗೆ ಕಾಣಿಸುತ್ತೆ ಅನ್ನೋದು ಕೂಡ ನೀವು ಬಿಲ್ಡ್ ಮಾಡೋ ಮುಂಚೆನೇ ಒಂದು ವೆಬ್ಸೈಟನ್ನು ನೋಡ್ಬೋದಾಗಿದೆ. ಎಜುಕೇಷನ್ ಕೆಟಗರಿ ಅಂತ ಏನಿಲ್ಲ, ನಿಮಗೆ ಪರ್ಟಿಕ್ಯುಲರ್ ಆಗಿ ಕಾಮರ್ಸ್ ಬೇಕಂದರೆ ಕಾಮರ್ಸ್ ಸರ್ಚ್ ಮಾಡ್ಬೋದು, NGO ಬೇಕಾದರೆ NGO ಸರ್ಚ್ ಮಾಡ್ಬೋದು, ರಿಯಲ್ ಎಸ್ಟೇಟ್ ಅಂದರೆ ರಿಯಲ್ ಎಸ್ಟೇಟ್ ಸರ್ಚ್ ಮಾಡ್ಬೋದು. ಯಾವುದೇ ಥರ ಒಂದು ಬಿಸ್ನೆಸ್ಸನ್ನು ಥೀಮ್ಸ್ಗಳನ್ನ ಈ ಥೀಮ್ಫಾರೆಸ್ಟ್ ಒಂದು ವೆಬ್ಸೈಟಲ್ಲಿ ನೀವು ಸರ್ಚ್ ಮಾಡ್ಬೋದು. ಆ ಸರ್ಚ್ ಮಾಡಿದ ಮೇಲೆ ನಿಮಗೆ ಪ್ರೀಮಿಯಮ್ ಥೀಮ್ ಏನು ಬರುತ್ತೆ ಅದನ್ನು ಕಂಪ್ಲೀಟಾಗಿ ಲೈವ್ ಪ್ರಿವ್ಯೂ ಮಾಡಿಕೊಂಡು ಅದರ ಮೇಲೆ ನೀವು ಸೆಲೆಕ್ಷನ್ ಮಾಡ್ಬೋದು. ಯಾವ ಥೀಮ್ ನಿಮ್ಮ ಬಿಸ್ನೆಸ್ಗೆ ಸೂಟೇಬಲ್ ಆಗುತ್ತೆ ಅಥವಾ ನಿಮ್ಮ ಒಂದು ಕ್ಲೈಂಟ್ಗೆ ಸೂಟೇಬಲ್ ಆಗುತ್ತೆ ಅದನ್ನು ನೀವು ಜಡ್ಜ್ಮೆಂಟ್ ಮಾಡಿಬಿಟ್ಟು ಅಂಥ ಥೀಮನ್ನು ಮೊದಲು ಸೆಲೆಕ್ಟ್ ಮಾಡಬೇಕು. ಅದೇ ರೀತಿ ಕೆಲವೊಂದು ಥೀಮ್ಸು ವರ್ಡ್ಪ್ರೆಸ್ಸಿಂದ ಇದ್ದರೂ ಪ್ಲಗ್ಗಿನ್ಸ್ ಮಾತ್ರ ಎಲಿಮೆಂಟರ್ ಯೂಸ್ ಮಾಡಿಕೊಂಡು ಮಾಡಿರ್ತಾರೆ. ಕೆಲವೊಂದು WP ಬೇಕ್ರಿ ಅಂತ ಇರುತ್ತೆ. ಈ ಥರ ಒಂದು ಬೇರೆ ಬೇರೆ ಪ್ಲಗ್ಗಿನ್ಸನ್ನು ಯೂಸ್ ಮಾಡಿಕೊಂಡು ಮಾಡಿರ್ತಾರೆ. ಸೊ ನೀವು ಕೂಡ ಆ ಎಲಿಮೆಂಟರ್ ಏನು ಪ್ಲಗ್ಗಿನ್ ಬರುತ್ತೆ ಆ ಒಂದು ಪ್ಲಗ್ಗಿನ್ ಸಪೋರ್ಟೆಡ್ ಥೀಮ್ಸನ್ನು ಸೆಲೆಕ್ಟ್ ಮಾಡಿದರೆ ನಿಮಗೆ ಈಸಿಲಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಯೂಸ್ ಮಾಡಿಕೊಂಡು ಒಂದು ವೆಬ್ಸೈಟ್ನ ಎಡಿಟ್ ಮಾಡ್ಬೋದು, ಅಪ್ಡೇಟ್ ಮಾಡ್ಬೋದು ಮತ್ತು ನಿಮ್ಮ ಕ್ಲೈಂಟ್ಗೆ ಕೂಡ ಆಪ್ರೇಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ನೋಡಿ, ನಾವು ಒಂದು ರಿಯಲ್ ಎಸ್ಟೇಟ್ಸ್ ಅಂತ ಸರ್ಚ್ ಮಾಡಿದ್ರೆ ಬಹಳಷ್ಟು ರಿಯಲ್ ಎಸ್ಟೇಟ್ ರಿಲೇಟೆಡ್ ಒಂದು ಥೀಮ್ಸನ್ನು ಇಲ್ಲಿ ಡಿಸ್ಪ್ಲೇ ಆಗ್ತಿದೆ. ಅದರದ್ದು ಪ್ರಿವ್ಯೂ ಕೂಡ ನೀವು ನೋಡ್ಬೋದು, ಎಷ್ಟು ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ದಾರೆ. ಸೊ ಇದೇ ಥರ ನೀವು ಇಲ್ಲಿ ಮಲ್ಟಿಪಲ್ ಥೀಮ್ಸ್ ಕೂಡ ಇರುತ್ತೆ. ಅದರಲ್ಲಿ ನೀವು ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡಿ ಅದನ್ನು ನೀವು ಆ್ಯಸ್ ಅ ಕ್ಲೈಂಟ್ಗೆ ಅಥವಾ ನಿಮ್ಮ ಒಂದು ಓನ್ ಬಿಸ್ನೆಸ್ಗೆ ಕೂಡ ನೀವು ಈ ಒಂದು ವೆಬ್ಸೈಟನ್ನು ರೆಡಿ ಮಾಡ್ಕೋಬೋದು. ಪ್ರೀಮಿಯಮ್ ಥೀಮ್ ಮತ್ತು ಏನು ಫ್ರೀ ಥೀಮ್ಸ್ ಇರುತ್ತೆ ಅದಕ್ಕೆ ಡಿಫ್ರೆನ್ಸ್ ಏನಪ್ಪ ಅಂತಂದರೆ ನಿಮಗೆ ರೆಡಿ ಇರ್ತಕ್ಕಂಥ ಒಂದು ಡಿಸೈನ್ನ ಆಲ್ರೆಡಿ ಈ ಪ್ರೀಮಿಯಮ್ ಥೀಮ್ ಯೂಸ್ ಮಾಡಿಕೊಂಡ್ರೆ ನಿಮಗೆ ಬಂದುಬಿಡುತ್ತೆ. ಇಮ್ಮಿಡಿಯೇಟ್ಲಿ ಡೆಮೋ ಕಂಟೆಂಟ್ ಕೂಡ ಇದರ ಜೊತೆ ಬರುತ್ತೆ. ನೀವೇನಾದರೂ ನಿಮ್ಮ ಹೊಸ ಥೀಮನ್ನು ಇನ್ಸ್ಟಾಲೇಷನ್ ಮಾಡಿ ಒಂದು ಡೆಮೋ ಇಂಪೋರ್ಟ್ ಕಂಟೆಂಟ್ ಅಂತ ಕ್ಲಿಕ್ ಮಾಡಿದ್ರೆ ಕಂಪ್ಲೀಟ್ಲಿ ನಿಮ್ಮ ವೆಬ್ಸೈಟ್ ಆಟೋಮೆಟಿಕ್ಲಿ ರಿಪ್ಲೇಸ್ ಆಗಿಬಿಡುತ್ತೆ. ಸೊ ಇದನ್ನು ನೀವು ಡೈರೆಕ್ಟ್ಲಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಅಥವಾ ನಿಮ್ಮ ಕಂಟೆಂಟು ನಿಮ್ಮ ಫೋಟೋಗಳನ್ನ ಚೇಂಜ್ ಮಾಡಿಕೊಂಡ್ರೆ ನಿಮ್ಮ ವೆಬ್ಸೈಟ್ ರೆಡಿ ಆಗಿಬಿಡುತ್ತೆ. ಅಂದರೆ ಒಂದು ಮಿನಿಮಮ್ ಟೈಮಲ್ಲಿ ಬೆಸ್ಟ್ ವೆಬ್ಸೈಟನ್ನು ಡಿಸೈನ್ ಮಾಡ್ಬೋದು, ಅದು ಪ್ರೀಮಿಯಮ್ ಥೀಮ್ ಯೂಸ್ ಮಾಡಿಕೊಂಡು. ಆದರೆ ನಿಮ್ಮ ಏನು ಫ್ರೀ ಥೀಮ್ಸ್ ಬರುತ್ತೆ, ಫ್ರೀ ಥೀಮ್ಸಲ್ಲಿ ನಿಮಗೆ ಡೆಮೋ ಕಂಟೆಂಟ್ ಬರೋದಿಲ್ಲ. ಸೊ ಅದರಲ್ಲಿ ಮಿನಿಮಮ್ ಫೀಚರ್ಸ್ ಇರ್ಬೋದು ಮತ್ತು ಪ್ಲಗ್ಗಿನ್ಸ್ಗಳು ನೀವು ಎಕ್ಸ್ಟರ್ನಲ್ಲಿ ಹಾಕಬೇಕಾಗತ್ತೆ. ಆದರೆ ಅದು ಕೂಡ ಒಂದು ಸೇಫ್ ಮೆಥಡ್ ಅಂತಲೇ ಹೇಳ್ಬೋದು. ಸೊ ನೀವು ನಿಮಗೆ ಬೇಕಾಗಿರ್ತಕ್ಕಂಥ ಫ್ರೀ ಥೀಮ್ಸ್ ಇರ್ಬೋದು ಅಥವಾ ಪೇಡ್ ಥೀಮ್ಸ್ ಇರ್ಬೋದು, ಎರಡೂ ಯೂಸ್ ಮಾಡಿಕೊಂಡು ನೀವು ವೆಬ್ಸೈಟ್ ರೆಡಿ ಮಾಡ್ಬೋದು. ಹಾಗೆ ನಿಮಗೆ ಏನಾದರೂ ಪ್ರೀಮಿಯಮ್ ಥೀಮ್ ಯೂಸ್ ಮಾಡಿಕೊಂಡು ಎಜುಕೇಷನ್ ಪರ್ಪಸ್ ಸೈಟ್ ಮಾಡ್ತಾಯಿದ್ರೆ ಅಥವಾ ನೀವು ಯಾವುದಾದ್ರೂ ಡೆಮೋ ಪರ್ಪಸ್ ಮಾಡ್ತಾಯಿದ್ರೆ ನೀವು GPL ಲೈಸೆನ್ಸ್ ಇರ್ತಕ್ಕಂಥ ಒಂದು ಥೀಮನ್ನು ಯೂಸ್ ಮಾಡ್ಕೋಬೋದು. ಅಂಥ ಒಂದು ಥೀಮ್ ಬೇಕಾದರೂ ಕೂಡ ನಾನು ನಿಮಗೆ ರೆಫರೆನ್ಸ್ ಸೈಟ್ ಕೊಡ್ತೀನಿ. ಆ ವೆಬ್ಸೈಟಲ್ಲಿ ನಿಮಗೆ ಪ್ರೀಮಿಯಮ್ ಆಗಿ ಸಿಗ್ತಕ್ಕಂಥ ಏನು ಥೀಮ್ಸ್ ಇರುತ್ತೆ ಕಂಪ್ಲೀಟ್ಲಿ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಯಾವುದೇ ಥರ ಥೀಮ್ಸ್ ಇರ್ಬೋದು, ನೀವು ಥೀಮ್ ಫಾರೆಸ್ಟ್ಲಿ ಯಾವುದು ಥೀಮ್ ನೋಡಿರ್ತೀರ ಅದೇ ಥೀಮನ್ನು
GPL ಲೈಸೆನ್ಸ್ ಇರ್ತಕ್ಕಂಥ ಸೈಟಲ್ಲಿ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಇನ್ನೊಂದು ಭಾಷೆಯಲ್ಲಿ ಹೇಳಬೇಕು ಅಂದರೆ ನಲ್ ಥೀಮ್ಸ್ ಅಂತ ಕರೀತಾರೆ. ಇಂಥ ಥೀಮ್ಸ್ಗಳು ನಾವು ಕೂಡ ರಿಕಮೆಂಡ್ ಮಾಡಲ್ಲ, ನೀವು ಕೂಡ ಯೂಸ್ ಮಾಡಬೇಡಿ. ಏನಕ್ಕಂತಂದರೆ ಈ GPL ಲೈಸೆನ್ಸು ಅಥವಾ ನಲ್ಡ್ ಥೀಮ್ಸ್ ಇರುತ್ತೆ, ಸ್ಟಾರ್ಟಿಂಗ್ ಏನೋ ನೀವು ಇನ್ಸ್ಟಾಲೇಷನ್ ಮಾಡ್ಬೋದು, ಡೆಮೋ ಇಂಪೋರ್ಟ್ ಮಾಡ್ಬೋದು, ಎಡಿಟ್ ಮಾಡ್ಬೋದು, ಪ್ರತಿಯೊಂದು ನಿಮ್ಮ ಒಂದು ಸೈಟನ್ನು ಲೈವ್ ಮಾಡ್ಬೋದು. ನಿಮ್ಮ ವೆಬ್ಸೈಟ್ಗೆ ಮಾಡ್ಬೋದು ಅಥವಾ ನಿಮ್ಮ ಕ್ಲೈಂಟ್ಗೆ ಕೂಡ ನೀವು ವೆಬ್ಸೈಟ್ ರೆಡಿ ಮಾಡಿಕೊಡ್ಬೋದು. ಆದರೆ ನೆಕ್ಸ್ಟ್ ಏನಾಗುತ್ತೆ, ಆ ವೆಬ್ಸೈಟ್ಗಳ ವರ್ಷನ್ಸು ಚೇಂಜ್ ಆಗ್ತಾ ಇರುತ್ತೆ. ಲೈಕ್ PHP ವರ್ಷನ್ಸ್ ಇರ್ಬೋದು, ಪ್ಲಗ್ಗಿನ್ಸ್ ಅಪ್ಡೇಟ್ ಇರ್ಬೋದು, ಅಥವಾ ವರ್ಡ್ಪ್ರೆಸ್ ಅಪ್ಡೇಟ್ ಇರ್ಬೋದು. ಇಂಥದ್ದೆಲ್ಲ ಅಪ್ಡೇಟ್ ಬಂದಾಗ ಆ ನಲ್ಡ್ ಥೀಮ್ಸು ಅಥವಾ GPL ಲೈಸೆನ್ಸ್ ಇರ್ತಕ್ಕಂಥ ಥೀಮ್ಸ್ಗಳು ಸಪೋರ್ಟ್ ಮಾಡಲ್ಲ. ಅಂಥ ಟೈಮಲ್ಲಿ ನಿಮ್ಮ ವೆಬ್ಸೈಟ್ ಕ್ರ್ಯಾಶ್ ಆಗುತ್ತೆ, ಮತ್ತು ಬೇರೆ ಸ್ಪ್ಯಾಮ್ಸ್ ಬರುತ್ತೆ, ಅಟ್ಯಾಕ್ ಆಗುತ್ತೆ. ಇದರಿಂದ ನೀವು ವರ್ಕ್ ಮಾಡಿರ್ತಕ್ಕಂಥ 1 ವರ್ಷ 2 ವರ್ಷ ವರ್ಕ್ ಮಾಡಿರ್ತಕ್ಕಂಥ ವರ್ಕ್ ಏನಿರುತ್ತೆ ವೆಬ್ಸೈಟಲ್ಲಿ ಕಂಪ್ಲೀಟ್ಲಿ ಝೀರೋ ಆಗಿಬಿಡುತ್ತೆ. ಸೊ ಇವಾಗ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆ ನೋಡಿ, wplockers.com ಅಂತ. ಈ ವೆಬ್ಸೈಟಲ್ಲಿ ನಿಮಗೆ ಪ್ರೀಮಿಯಂ ಥೀಮ್ ಇರ್ತಕ್ಕಂಥದ್ದು ಕಂಪ್ಲೀಟ್ಲಿ GPL ಲೈಸೆನ್ಸ್ ಆಗಿ ಸಿಗುತ್ತೆ. ಅದನ್ನು ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ, ಇಲ್ಲಿ ಜಸ್ಟ್ ಓಪನ್ ಮಾಡಿಬಿಟ್ಟು ಇಲ್ಲಿ ಬಹಳಷ್ಟು ಲಿಂಕ್ಸ್ ಏನು ಕಾಣಿಸ್ತಾ ಇದೆ, ಈ ಲಿಂಕ್ಗಳಲ್ಲಿ ಇದು upload.e ಅಂತ ಈ ಒಂದು ವೆಬ್ಸೈಟ್ ಇದೆ ನೋಡಿ, ಇದರಿಂದ ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೋಬೋದು. ಈ ವೆಬ್ಸೈಟಲ್ಲಿ ನಿಮಗೆ ಬಹಳಷ್ಟು ಥೀಮ್ ಸಿಗುತ್ತೆ. ಇದರಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಅಥವಾ ನಿಮಗೆ ಕೆಟಗರಿ, ಯಾವ ಒಂದು ಕೆಟಗರಿಯಲ್ಲಿ ನಿಮಗೆ ವೆಬ್ಸೈಟ್ ಬೇಕು ಅಂಥ ಕೆಟಗರಿಯಲ್ಲಿ ಕೂಡ ನೀವು ಸರ್ಚ್ ಮಾಡಿ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಪ್ರೆಸೆಂಟ್ಲಿ ಒಂದು ಥೀಮನ್ನು ನಾನು ರೆಡಿ ಮಾಡಿಟ್ಟಿದ್ದೀನಿ. ಸೊ ಇದನ್ನು ಅನ್ಜಿಪ್ ಮಾಡಿಕೊಂಡು ಒಂದು ಫೋಲ್ಡ್ರಲ್ಲಿ ಹಾಕಿ, ಆ ಫೋಲ್ಡ್ರಲ್ಲಿ ಹಾಕಿ ಅನ್ಜಿಪ್ ಮಾಡಿದರೆ ಸೊ ನಿಮಗೆ ಅದರಲ್ಲಿ ಇರ್ತಕ್ಕಂಥ ಕಂಪ್ಲೀಟ್ ಫೋಲ್ಡರ್ಸು ಮತ್ತು ಡಾಕ್ಯುಮೆಂಟೇಷನ್ ಏನಾದರೂ ಇದ್ದರೆ ಅದೇ, ಮತ್ತು ಪ್ಲಗ್ಗಿನ್ಸ್ ಏನಾದರೂ ಎಕ್ಸ್ಟ್ರಾ ಇದ್ದರೆ ಅದು ಕೂಡ ನಿಮಗೆಲ್ಲ ಸಿಗುತ್ತೆ. ನೀವು ಆ ಫೋಲ್ಡ್ರಲ್ಲಿ ಹಾಕಿಬಿಟ್ಟು ಅನ್ಜಿಪ್ ಮಾಡಿ. ಅನ್ಜಿಪ್ ಮಾಡಿದ ಮೇಲೆ ನಿಮಗೆ ಈ ಥರ ಒಂದು ಫೋಲ್ಡರ್ ಬರುತ್ತೆ. ಆ ಫೋಲ್ಡರ್ ಓಪನ್ ಮಾಡಿ ಕೂಡ ನೋಡ್ಬೋದು ಏನೇನು ಫೈಲ್ಸ್ ಇದೆ ಅನ್ನೋದು. ಸೊ ಒಂದು ಚೈಲ್ಡ್ ಥೀಮ್ ಇದೆ, ಒಂದು ಕೋರ್ ಥೀಮ್ ಇದೆ, ಒಂದು ಲೈಸೆನ್ಸಿಂಗ್ ಇದೆ, ಡಾಕ್ಯುಮೆಂಟೇಷನ್ ಇದೆ, ಮತ್ತು ಡೆಮೋ ಕಂಟೆಂಟ್ ಅಂತ ಇಷ್ಟು ಫೋಲ್ಡರ್ಸ್ ಕಾಣಿಸ್ತಾ ಇದೆ. ಕೆಲವೊಂದರಲ್ಲಿ ಕಡಿಮೆ ಇರ್ಬೋದು, ಕೆಲವೊಂದರಲ್ಲಿ ಜಾಸ್ತಿ ಇರ್ಬೋದು. ಸೊ ಇಂಥ ಫೋಲ್ಡರ್ಸಲ್ಲಿ ನಿಮಗೆ ಮೇನ್ ಇರ್ತಕ್ಕಂಥದ್ದು ಕೋರ್ ಥೀಮ್. ಯಾವ ಥೀಮ್ ಸೆಲೆಕ್ಟ್ ಮಾಡಿರ್ತಾರೆ ಆ ಥೀಮನ್ನು ಸೆಲೆಕ್ಟ್ ಮಾಡಿ. ಸೊ ನಾವು ಪ್ರೆಸೆಂಟ್ಲಿ ವರ್ಡ್ಪ್ರೆಸ್ ಅಡ್ಮಿನ್ ಪೆನಲ್ ಏನಿದೆ ಇಲ್ಲಿ ಬರಬೇಕು. ನಾವು ಲಾಸ್ಟ್ ಟೈಮ್ ಏನು ವರ್ಡ್ಪ್ರೆಸ್ ಇನ್ಸ್ಟಾಲೇಷನ್ ಆದಮೇಲೆ ಈ ಥರ ಒಂದು ಡ್ಯಾಶ್ಬೋರ್ಡ್ ಇರುತ್ತೆ. ಇದರಲ್ಲಿ ಅಪಿಯರೆನ್ಸ್ ಅಂತ ಏನು ಇದೆ, ಇದನ್ನು ಕ್ಲಿಕ್ ಮಾಡಿದ್ರೆ ಥೀಮ್ಸ್ ಅಂತ ಆಪ್ಷನ್ ಬರುತ್ತೆ. ಇದರಲ್ಲಿ ಆ್ಯಡ್ ಥೀಮ್ಸ್ ಅಂತ ಮೇಲ್ಗಡೆ ಬಟನ್, ಇದನ್ನು ಕ್ಲಿಕ್ ಮಾಡಿ ಅಪ್ಲೋಡ್ ಥೀಮ್ಸ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ಚೂಸ್ ಫೈಲ್ಸಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಥೀಮ್ ಸೆಲೆಕ್ಟ್ ಮಾಡಲಿಕ್ಕೆ ಆಪ್ಷನ್ ಬರುತ್ತೆ. ಹಾಗೆ ಈ ಯಾವ ಥೀಮ್ ನೀವು ಡೌನ್ಲೋಡ್ ಮಾಡಿದ್ದೀರಾ ಅದನ್ನು ಓಪನ್ ಮಾಡಿಬಿಟ್ಟು ಅದರಲ್ಲಿ ಜಿಪ್ ಫೋಲ್ಡರ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ ಇನ್ಸ್ಟಾಲ್ ನಾವು ಅಂತ ಬಟನ್ ಕ್ಲಿಕ್ ಮಾಡಿ. ಇಷ್ಟು ಕ್ಲಿಕ್ ಮಾಡಿದ್ರೆ ನೀವು ಅಪ್ಲೋಡ್ ಮಾಡಿರ್ತಕ್ಕಂಥ ಥೀಮು ಕಂಪ್ಲೀಟ್ಲಿ ನಿಮ್ಮ ಒಂದು ವರ್ಡ್ಪ್ರೆಸ್ಸಲ್ಲಿ ಅಪ್ಲೋಡ್ ಆಗಿಬಿಡುತ್ತೆ ಮತ್ತು ಆ್ಯಕ್ಟಿವೇಟ್ ಮಾಡಲಿಕ್ಕೆ ಆಪ್ಷನ್ ಬರುತ್ತೆ. ಥೀಮ್ ಆ್ಯಕ್ಟಿವೇಟ್ ಅಂತ ಆಪ್ಷನ್ ಬರ್ತಾ ಇದೆ ನೋಡಿ, ಇಲ್ಲಿ ಲೈವ್ ರಿವ್ಯೂ ಮತ್ತು ಆ್ಯಕ್ಟಿವೇಟ್ ಅಂತ ಬರ್ತದೆ. ಆ್ಯಕ್ಟಿವೇಟ್ ಅಂತ ಕ್ಲಿಕ್ ಮಾಡಿ. ಆ್ಯಕ್ಟಿವೇಟ್ ಅಂತ ಕ್ಲಿಕ್ ಮಾಡಿದ್ರೆ ಮೇಲ್ಗಡೆ ನಿಮಗೆ ಪ್ಲಗ್ಗಿನ್ ಆಟೋಮೆಟಿಕ್ಲಿ ಇನ್ಸ್ಟಾಲ್ ಮಾಡಲಿಕ್ಕೆ ಆಪ್ಷನ್ ಬರುತ್ತೆ. ಬಿಗಿನ್ ಇನ್ಸ್ಟಾಲಿಂಗ್ ಪ್ಲಗ್ಗಿನ್ ಅಂತ ಆಪ್ಷನ್ ಬರ್ತಾ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಿ ಏನು ಪ್ಲಗ್ಗಿನ್ ತೋರಿಸುತ್ತೆ ಅದನ್ನೆಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ಇನ್ಸ್ಟಾಲ್ ಅಂತ ಸೆಲೆಕ್ಟ್ ಮಾಡಿ ಅಪ್ಲೈ ಅಂತ ಕೊಟ್ಬಿಡಿ. ಈ ಥೀಮ್ಗೆ ರಿಕ್ವೈರ್ಡ್ ಇರತಕ್ಕಂಥ ಪ್ಲಗ್ಗಿನ್ಸ್ ಎಲ್ಲ ತೋರಿಸ್ತಾ ಇದೆ. ಆ ಪ್ರತಿಯೊಂದು ಪ್ಲಗ್ಗಿನ್ನ ನೀವು ಇನ್ಸ್ಟಾಲೇಷನ್ ಮಾಡಿಬಿಟ್ರೆ ಥೀಮ್ನ ಯಾವ ಡೆಮೋ ನೋಡಿರ್ತೀರ ಆ ಥರ ಎಕ್ಸಾಕ್ಟ್ಲಿ ನಿಮ್ಮ ಒಂದು ವೆಬ್ಸೈಟ್ ರೆಡಿ ಆಗುತ್ತೆ. ಸೊ ಅದಕ್ಕೆ ರಿಕ್ವೈರ್ಡ್ ಇರ್ತಕ್ಕಂಥ ಪ್ಲಗ್ಗಿನಲ್ಲಿ ಯಾವುದು ಮಿಸ್ ಮಾಡಬೇಡಿ, ಪ್ರತಿಯೊಂದು ಇನ್ಸ್ಟಾಲ್ ಮಾಡಿಬಿಡಿ. ಎಲ್ಲ ಪ್ಲಗ್ಗಿನ್ ಇನ್ಸ್ಟಾಲ್ ಆದಮೇಲೆ ಆ್ಯಕ್ಟಿವೇಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ಆ್ಯಕ್ಟಿವೇಟ್ ಅಪ್ಲೈ ಮಾಡಿ. ಇರ್ತಕ್ಕಂಥ ಎಲ್ಲ ಪ್ಲಗ್ಗಿನ್ಗಳು ನಿಮ್ಮ ಒಂದು ವರ್ಡ್ಪ್ರೆಸ್ ಅಡ್ಮಿನ್ ಪೆನಲಲ್ಲಿ ಇನ್ಸ್ಟಾಲ್ ಆಗಿಬಿಡುತ್ತೆ. ಎಲ್ಲ ಪ್ಲಗ್ಗಿನ್ ಇನ್ಸ್ಟಾಲ್ ಮತ್ತು ಆ್ಯಕ್ಟಿವೇಟ್ ಮಾಡಿದ ಮೇಲೆ ನಿಮ್ಮ ಒಂದು ಥೀಮ್ ಏನಿರುತ್ತೆ ಅಪ್ಲೈ ಆಗಿದೆಯಾ ಇಲ್ವಾ ಅನ್ನೋದು ಕೂಡ ನೀವು ಚೆಕ್ ಮಾಡ್ಬೋದು. ನಿಮ್ಮ ಒಂದು URL ಓಪನ್ ಮಾಡ್ಬೋದು. ಥೀಮ್ಗಳ ಲಾಸ್ಟ್ ಸ್ಟೆಪ್ ಏನಿದೆ ಅಂದರೆ ಈ ಅಪಿಯರೆನ್ಸಲ್ಲಿ ಇಂಪೋರ್ಟ್ ಡೆಮೋ ಡೇಟಾ ಅಂತ ಇರುತ್ತೆ. ಇದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಏನು ಪ್ರಿವ್ಯೂ ಇರುತ್ತೆ ಆ ಪ್ರಿವ್ಯೂ ಕಂಪ್ಲೀಟ್ಲಿ ನಿಮ್ಮ ವೆಬ್ಸೈಟ್ಗೆ ಅಪ್ಲೈ ಆಗಬೇಕು ಅಂದರೆ ಇದನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಡೆಮೋ ಇಂಪೋರ್ಟ್ ಡೇಟಾ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಕಂಟಿನ್ಯೂ ಇಂಪೋರ್ಟ್ ಅಂತ ಆಪ್ಷನ್ ಬರುತ್ತೆ. ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ನೀವು ವಿದಿನ್ 1 ಮಿನಿಟಲ್ಲಿ ನೀವು ಯಾವ ಥರ ಒಂದು ಥೀಮ್ ನೋಡಿದ್ದೀರಾ, ಪ್ರಿವ್ಯೂ ನೋಡಿದ್ದೀರಾ, ಆ ಕಂಪ್ಲೀಟ್ ವೆಬ್ಸೈಟ್ ಥೀಮನ್ನು ನಿಮ್ಮ ಒಂದು ಡೊಮೈನ್ಗೆ ಅಪ್ಲೈ ಆಗುತ್ತೆ ಅಥವಾ ನಿಮ್ಮ ಒಂದು ಹೋಸ್ಟಿಂಗ್ಗೆ ಅಪ್ಲೈ ಆಗುತ್ತೆ. ನಿಮ್ಮ ಒಂದು ವರ್ಡ್ಪ್ರೆಸ್ ಅಡ್ಮಿನ್ ಪೆನಲ್ ಏನಿರುತ್ತೆ ಅಲ್ಲಿ ನಿಮಗೆ ಕಂಪ್ಲೀಟ್ ಇಂಪೋರ್ಟ್ ಆಗಿರ್ತಕ್ಕಂಥ ಡೇಟಾ ಅಥವಾ ಇಮೇಜಸ್ ಇರ್ಬೋದು, ಪೋಸ್ಟ್ಸ್ ಇರ್ಬೋದು, ಸರ್ವಿಸಸ್ ಇರ್ಬೋದು, ಎಲ್ಲವನ್ನು ನಿಮ್ಮ ಒಂದು ಅಡ್ಮಿನ್ ಪೆನಲ್ಲಿ ಬಂದುಬಿಡುತ್ತೆ. ಇವಾಗ ನಮ್ಮ ವೆಬ್ಸೈಟನ್ನು ರಿಫ್ರೆಶ್ ಮಾಡಿ ನೋಡಿದ್ರೆ ಸೊ ಥೀಮು ಮತ್ತು ವಿತ್ ಕಂಟೆಂಟ್ ಡೆಮೋ ಈ ಕಂಟೆಂಟನ್ನು ಇಲ್ಲಿ ಡಿಸ್ಪ್ಲೇ ಆಗಿರ್ತಕ್ಕಂಥದ್ದು ನೀವು ನೋಡ್ಬೋದು.
ಕಂಪ್ಲೀಟ್ ವೆಬ್ಸೈಟ್ ರೆಡಿ ಆಗಿದೆ. ಪ್ರತಿಯೊಂದು ಥೀಮ್ಗೆ ಯಾವ ಥರ ಪ್ರಿವ್ಯೂ ನೋಡಿದ್ವಿ ಅದೇ ಎಕ್ಸಾಕ್ಟ್ ವೆಬ್ಸೈಟ್ ನಮ್ಮ ಒಂದು ಡೊಮೈನ್ ಕರ್ನಾಟಕ ಸ್ಕೂಲ್ ಆಫ್ ನರ್ಸಿಂಗ್ .com ಅಂತ ಏನು ವೆಬ್ಸೈಟ್ ಬರ್ತಾ ಇದೆ ಅದರಲ್ಲಿ ಅಪ್ಲೈ ಆಗಿದೆ. ಸೊ ಇಲ್ಲಿಗೆ ಒಂದು ವರ್ಡ್ಪ್ರೆಸ್ಗೆ ಯಾವ ಥರ ಥೀಮ್ ಸೆಲೆಕ್ಷನ್ ಮಾಡಬೇಕು ಮತ್ತು ಅದು ನಮ್ಮ ಒಂದು ವೆಬ್ಸೈಟ್ಗೆ ಯಾವ ಥರ ಇನ್ಸ್ಟಾಲೇಷನ್ ಮಾಡಬೇಕು ಕಂಪ್ಲೀಟ್ ವಿತ್ ಡೆಮೋ ಕಂಟೆಂಟನ್ನು ಇಲ್ಲಿ ನೋಡಿದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.